ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ.
ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡೆಯಿತು. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ ಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡೆಯಿತು. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಈ ಇಡೀ ಷಡ್ಯಂತ್ರಿ ಪಡೆಗೆ ಎಸ್ಐಟಿ ನಿನ್ನೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸಿದೆ. ತಡರಾತ್ರಿಯವರೆಗೂ ವಿಚಾರಣೆ ನಡೆದಿದೆ. 4 ಕೂಡ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಷಡ್ಯಂತ್ರಿ ಪಡೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್. ಬಿಗ್ ಗ್ಯಾಂಗ್ ಮಾಸ್ಟರ್ ಮೈಂಡ್ ಮಟ್ಟಣ್ಣನವರ ವಿಚಾರಣೆ ಕೂಡ ನಿನ್ನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಟ್ಟಣ್ಣನವರ ವಿಚಾರಣೆಯ ಇನ್ಸೈಡ್ ಸುದ್ದಿ. ಮಟ್ಟಣ್ಣನವರ ವಿಚಾರಣೆ ನಡೆಯಿತು. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಮಟ್ಟಣ್ಣನವರು ಏನೆಲ್ಲ ಉತ್ತರವನ್ನ ಕೊಟ್ಟರು, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಯಿತು ಅನ್ನುವಂತ ವಿಚಾರ. ನಿನ್ನೆ ಮಟ್ಟಣ್ಣನವರ ವಿಚಾರಣೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅನೇಕ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಟ್ಟಣ್ಣನವರ ಪಾತ್ರ ಏನು ಅನ್ನುವಂತ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು, ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ.